ನೋಡಿ, ಒಂದ್ ಕಡೆ ನೀಟ್ ವಿಚಾರವಾಗಿ ಯಾವ ರೀತಿಯಾಗಿ ಪ್ರೊಟೆಸ್ಟ್ ನಡೀತಾ ಇದೆ ನಾವೆಲ್ಲರೂ ಗಮನಿಸ್ತಾ ಇದ್ವಿ. ಈಗ ವ್ಯಾಪಾರ ಒಪ್ಪಂದದಲ್ಲಿ ಕೃಷಿಯನ್ನ ಸೇರಿಸಬಾರದು ಅಂತ ಹೇಳಿ ಒತ್ತಾಯದ ಕೂಗುಗಳು ಕೇಳಿ ಬರ್ತಾ ಇದೆ. ಇದಕ್ಕೂ ಕೂಡ ಪ್ರೊಟೆಸ್ಟ್ ನಡೀತಾ ಇದೆ. ಕೃಷಿಯನ್ನ ಸೇರಿಸಬೇಡಿ ಅಂತ ಕೇಂದ್ರಕ್ಕೆ ರೈತರು ಎಚ್ಚರಿಕೆಯನ್ನ ಕೊಡೋದಕ್ಕೆ ಮುಂದಾಗಿದ್ದಾರೆ. ಭಾರತ ಮತ್ತು ಅಮೆರಿಕ ನಡುವಿನ ಉದ್ದೇಶಿತ ವ್ಯಾಪಾರ ಒಪ್ಪಂದ ಇದೇ ಒಪ್ಪಂದದ ವಿರುದ್ಧ ಈಗ ದೇಶದಲ್ಲಿ ಮತ್ತೆ ರೈತರ ಪ್ರತಿಭಟನೆ. ವ್ಯಾಪಾರ ಒಪ್ಪಂದದಲ್ಲಿ ಕೃಷಿಯನ್ನ ಸೇರಿಸಬೇಡಿ ಅಂತ ಕೇಂದ್ರಕ್ಕೆ ರೈತರು ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ. ಭಾರತ ಮತ್ತು ಅಮೆರಿಕ ನಡುವಿನ ಉದ್ದೇಶಿತ ವ್ಯಾಪಾರ ಒಪ್ಪಂದದ ಕುರಿತಾಗಿ ಬೇಡ ಸೇರಿಸೋದು, ಇದರಿಂದ ಅನೇಕ ತೊಂದರೆಗಳನ್ನ ನಾವು ಅನುಭವಿಸಬೇಕಾಗತ್ತೆ, ಈಗಿರೋ ತೊಂದರೆಗಳನ್ನೇ ಅನುಭವಿಸಕ್ಕಾಗ್ತಾ ಇಲ್ಲ ಅಂತ ರೈತರು ಇಲ್ಲಿ ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ. ಪಂಜಾಬ್, ಹರಿಯಾಣ, ರಾಜಸ್ಥಾನ, ಹಿಮಾಚಲ ಪ್ರದೇಶದ ಸಾವಿರಾರು ರೈತರಿಂದ ಈ ಪ್ರತಿಭಟನೆ ನಡೀತಾ ಇದೆ. ದೇಶ ಬಚಾವೋ ಮೋರ್ಚಾ ಅನ್ನುವಂತಹ ಬ್ಯಾನರ್ ನಡಿಯಲ್ಲಿ ಪ್ರೊಟೆಸ್ಟ್ ಅನ್ನು ನಡೆಸಲಾಗ್ತಾ ಇದೆ. ದೆಹಲಿಯ ಕಿಸಾನ್ ಘಾಟ್ನಲ್ಲಿ ಮಹಾಪಂಚಾಯತ್ಗೆ ನಿರ್ಧಾರವನ್ನು ಮಾಡಿಕೊಳ್ಳಲಾಗಿದೆ. ಹರಿಯಾಣ ಗಡಿಗಳಲ್ಲಿ ಬೃಹತ್ ಬ್ಯಾರಿಕೇಡ್ಗಳನ್ನು ಅಳವಡಿಕೆ ಮಾಡಲಾಗಿದೆ. ನೋಡ್ತಾ ಇದ್ದೀರಿ ಎಷ್ಟು ದೊಡ್ಡ ಮಟ್ಟದ ಪ್ರತಿಭಟನೆಗೆ ಇಳಿಯಲಾಗಿದೆ ಅಂತ. ಬಿಎನ್ಎಸ್ನ ಸೆಕ್ಷನ್ 163ರ ಅಡಿಯಲ್ಲಿ ಅನೇಕ ಪ್ರದೇಶಗಳಲ್ಲಿ ನಿಷೇಧಾಜ್ಞೆಯನ್ನು ಕೂಡ ಜಾರಿಗೆ ಮಾಡಲಾಗಿದೆ. ಯಾಕೆ ಹಿಂಗೆ, ಏನು ಅವರ ಆತಂಕ ಏನು, ಯಾಕೆ ಇದನ್ನ ಬೇಡ ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ನೋಡಿ, ಅಮೆರಿಕ ಸರ್ಕಾರವು ಕೃಷಿಗೆ ಒಂದಷ್ಟು ಸಬ್ಸಿಡಿಯನ್ನ ಕೊಡುತ್ತೆ. ಈ ಸಬ್ಸಿಡಿಯನ್ನ ಕೊಟ್ಬಿಟ್ರೆ ನಮ್ಮ ದೇಶದಲ್ಲಿ ಭಾರಿನ ಹೊಡೆತಗಳನ್ನು ಅನುಭವಿಸ್ಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಅಲ್ಲಿ ತಯಾರಿಸಿದ ಅಗ್ಗದ ಕೃಷಿ ಉತ್ಪನ್ನಗಳನ್ನ ಭಾರತೀಯ ಮಾರುಕಟ್ಟೆಯನ್ನ ಪ್ರವೇಶಿಸ್ಬಿಟ್ರೆ ಸ್ಥಳೀಯ ರೈತರು ಏನ್ ಮಾಡಬೇಕು, ನಾವೆಲ್ಲ ಹೋಗ್ಬೇಕು, ಇದು ಪ್ರಶ್ನೆ. ಇದರಿಂದ ಹೈನುಗಾರಿಕೆ ಮತ್ತು ಸಣ್ಣ ವ್ಯಾಪಾರಿಗಳು ಸರಿಪಡಿಸಲಾಗದ ಹೊಡೆತವನ್ನು ಅನುಭವಿಸ್ತಾರೆ. ಇದನ್ನೇನೋ ಆಮೇಲೆ ಸರಿ ಮಾಡ್ಬಿಡ್ತೀವಿ ಅಂತ ಅಂದ್ಕೊಂಡ್ರೆ ಅದು ಶುದ್ಧ ಮೂರ್ಖತನ. ಇದರಿಂದ ನಾವು ಮತ್ತಷ್ಟು ಕಷ್ಟಗಳನ್ನ ಅನುಭವಿಸ್ಬೇಕಾಗತ್ತೆ. ಎಲ್ಲೆಲ್ಲಿ ನೋಡಿ, ಒಂದು ಕಡೆ ಇದು ದೇಶೀಯ ಬೆಳೆಗಳ ಮೇಲೆ ಬೆಲೆ ಕುಸಿತಕ್ಕೂ ಕಾರಣವಾಗುತ್ತೆ, ಜೊತೆಗೆ ಗ್ರಾಮೀಣ ಆದಾಯದ ಮೇಲೂ ಕೂಡ ಪರಿಣಾಮವನ್ನು ಬೀರುತ್ತೆ. मेरे को उत्थे भी शांति नहीं बनी हैगी। एक तो आह साडे सामने आ गुरनाम सिंह चदूनी नूं कल दा गिरफ्तार किया वा। कुछ किसान हरियाणे दे पता नहीं 20 या 30 आ भी गिरफ्तार हुए आ। ನೋಡಿ, ಮಹಾಪಂಚಾಯತ್ಗೆ ನಿರ್ಧಾರವನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಭಾರತ ಅಮೆರಿಕ ಒಪ್ಪಂದ ಇನ್ನೂ ಅಂತಿಮಗೊಂಡಿಲ್ಲವಾದ್ರೂ, ಇನ್ನು ಫೈನಲ್ ಆಗಿಲ್ಲ, ಆದ್ರೂ ಇದಾಗಬಾರ್ದು ಎನ್ನುವಂಥ ಎಚ್ಚರಿಕೆಯನ್ನ ಕೊಡಲಾಗ್ತಾ ಇದೆ. ಒಂದು ವೇಳೆ ಆಗಿದ್ದೇ ಆದಲ್ಲಿ ಏನೆಲ್ಲ ಅನುಭವಿಸ್ಬೇಕಾಗತ್ತೆ, ಇದರಿಂದ ಬಾಧಕಗಳೇನು ಅನ್ನುವಂಥ ಕುರಿತಾಗಿ ರೈತರು ಈಗಲೇ ಆತಂಕವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡಿ, ದೆಹಲಿಯ ಕಿಸಾನ್ ಘಾಟ್ನಲ್ಲಿ ಮಹಾಪಂಚಾಯತ್ಗೆ ನಿರ್ಧಾರವನ್ನು ಮಾಡಿಕೊಳ್ಳಲಾಗ್ತಾ ಇದೆ. ದೇಶಾದ್ಯಂತ ಸುಮಾರು 550 ರೈತ ಸಂಘಗಳು, ಸಾಮಾಜಿಕ ಸಂಘಟನೆಗಳು ಕಿಸಾನ್ ಘಾಟ್ನಲ್ಲಿನ ಮಹಾಪಂಚಾಯತ್ನಲ್ಲಿ ಭಾಗವಹಿಸಲಿವೆ. एक तो होर भी काल दित्ती सीगी, मेरे को उत्थे भी शांति नहीं बनी हैगी। एक तो आह साडे सामने आ गुरनाम सिंह चदूनी नूं कल दा गिरफ्तार किया वा। ನೋಡಿ, ಒಂದು ಕಡೆ ಈಗ ನಾವು ಪ್ರಮುಖವಾಗಿ ಗಮನಿಸೋದಾದ್ರೆ ನೀಟ್ ವಿಚಾರದಲ್ಲಿ ಏನೆಲ್ಲ ಅನ್ಯಾಯ ಆಗಿದೆ ಅಂತ ರಸ್ತೆಗಿಳಿದಿದ್ದಾರೆ. ಇಳಿದು ಅದರ ಎಫೆಕ್ಟ್ನ ಕೂಡ ಈಗಾಗಲೇ ಕೇಂದ್ರ ಅನುಭವಿಸ್ತಾ ಇದೆ. ಇದರ ಜೊತೆಯಲ್ಲಿ ಈಗ ರೈತರ ಪ್ರತಿಭಟನೆ. ಒಂದು ಕಡೆ ಕೇಂದ್ರ ಸರ್ಕಾರಕ್ಕೆ ಬ್ಯಾಕ್ ಟು ಬ್ಯಾಕ್ ಎಚ್ಚರಿಕೆಯ ಗಂಟೆಗಳನ್ನು ಕೊಡಲಾಗ್ತಾ ಇದೆ, ಆದ್ರೆ ತಲೆ ಕೆಡಿಸ್ಕೊಂಡಂಗೆ ಕಾಣಿಸ್ತಾ ಇಲ್ಲ, ಇದ್ರ ಬಗ್ಗೆ ತುಟಿ ಬಿಚ್ಚುತ್ತಾ ಇಲ್ಲ. ಅದರಲ್ಲೂ ಕೂಡ ಇವಾಗ ಇಗ್ನೋರ್ ಮಾಡಿದ್ದೇ ಆದಲ್ಲಿ ಮುಂದೆ ಬಹಳಷ್ಟು ಕೇಂದ್ರ ಅನುಭವಿಸ್ಬೇಕಾಗತ್ತೆ. ಅಷ್ಟರ ಮಟ್ಟಿಗೆ ರೈತನ್ನ ಎದುರಾಕೊಂಡು ಕೇಂದ್ರ ಸರ್ಕಾರ ಈಗ ನಾನು ಏನ್ ಮಾಡ್ತೀನೋ ಮಾಡೇ ಬಿಡ್ತೀನಿ ಅಂತ ಹೊರಡಕ್ಕೂ ಆಗಲ್ಲ. ಒಂದು ಕಡೆ ವಿದ್ಯಾರ್ಥಿಗಳು ಇಬ್ಬರನ್ನು ಕೂಡ ಇದೇ ವಿಚಾರದಲ್ಲಿ ಬಹಳಷ್ಟು ಈಗಾಗಲೇ ಪ್ರತಿಭಟನೆಗಳು ನಡೀತಾ ಇದ್ರು ಕೂಡ ತಾನು ಮಾಡಿದ್ದೇ ಮಾಡ್ತೀನಿ ಅಥವಾ ತಾನು ಏನು ಮಾಡಲ್ಲ, ಸೈಲೆಂಟ್ ಆಗಿದ್ಬಿಟ್ಟು ಕಾದ್ ನೋಡೋ ತಂತ್ರ ಅನುಸರಿಸ್ತೀನಿ ಅನ್ನುವಂಥ ಪರಿಸ್ಥಿತಿಯಲ್ಲಿ ಕೇಂದ್ರ ಸರ್ಕಾರ ಕೂಡ ಇಲ್ಲ. ಒಂದು ಕಡೆ ವ್ಯಾಪಾರ ಒಪ್ಪಂದದಲ್ಲಿ ಕೃಷಿಯನ್ನು ಸೇರಿಸಬೇಡಿ ಅಂತ ರೈತರು ಫೀಲ್ಡ್ಗಿಳಿದಿದ್ದಾರೆ. ಮತ್ತೊಂದು ಕಡೆ ನೀಟ್ ಕಿಚ್ಚು ಧಗಧಗಿಸ್ತಾ ಇದೆ ರಾಜಧಾನಿ. ಈಗ ಸದ್ಯಕ್ಕೆ ಕೇಂದ್ರ ಏನ್ ಮಾಡುತ್ತೆ ಮುಂದೆ ಅನ್ನೋದ್ರ ಬಗ್ಗೆ ಎಲ್ಲರ ಚಿತ್ತ ನೆಟ್ಟಿದೆ. ಜೊತೆಗೆ ಎರಡೂ ಕೂಡ ಮಹಾನ್ ಶಕ್ತಿ, ದೇಶದ ರೈತರಾಗ್ಲಿ ವಿದ್ಯಾರ್ಥಿಗಳಾಗ್ಲಿ ಎರಡೂ ಶಕ್ತಿಗಳು ಈಗ ಒಟ್ಟಿಗೆ ಪ್ರೊಟೆಸ್ಟ್ಗೆ ಬೀದಿಗಿಳಿದಿದೆ. ಈಗಲಾದ್ರೂ ಕೇಂದ್ರ ಸರ್ಕಾರ ಎಚ್ಚರಿಕೆಯನ್ನ ವಹಿಸಬೇಕಾಗಿದೆ. सरकार मजबूर ना करे ते सरकार ना किसी किस्म का कोई टकराव नहीं चाहते हैगे, ना करना हैगा। और ना साडा उन्हां तो कुछ नूं गिरफ्तार करन दे समाचार आ। उत्थे भी जी धारा 144 इन्होंने अपने पद्धर से लाई हुई है।
ਉਹਦਾ ਕੋਈ ਇੱਕ ਤਾਂ ਹੋਰ ਵੀ ਕਾਲ ਦਿੱਤੀ ਸੀਗੀ, ਮੇਰੇ ਕੋਲ ਉੱਥੇ ਵੀ ਸ਼ਾਂਤੀ ਨਹੀਂ ਬਣੀ ਹੈਗੀ। ਇੱਕ ਤਾਂ ਆਹ ਸਾਡੇ ਸਾਹਮਣੇ ਆ, ਗੁਰਨਾਮ ਸਿੰਘ ਚਦੂਨੀ ਨੂੰ ਕੱਲ ਦਾ ਗ੍ਰਿਫਤਾਰ ਕੀਤਾ ਵਾ। ਕੁਝ ਕਿਸਾਨ ਹਰਿਆਣੇ ਦੇ ਪਤਾ ਨਹੀਂ 20 ਜਾਂ 30 ਆ ਉਹ ਵੀ ਗ੍ਰਿਫਤਾਰ ਹੋਏ ਆ।